ಹಾಯ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಾನು ದಾವಣಗೆರೆ ಬೆಣ್ಣೆ ದೋಸೆ ಹೆಂಗೆ ಮಾಡೋದಂತ ಹೇಳ್ಕೊಡ್ತೀನಿ. ದೋಸೆ ಮಾಡುವ ವಿಧಾನವನ್ನು ನೋಡೋಣ. ಈಗ ನಾನು ಅಳತಿಗೆ ಇಲ್ಲೊಂದು ಗ್ಲಾಸ್ ತೊಗೊಂಡೇನಿ. ಎಲ್ಲ ಇದೇ ಗ್ಲಾಸ್ದಿಂದ ಅಳತಿ ಮಾಡ್ಕೊಂಡೇನಿ. 4 ಗ್ಲಾಸ್ ದೋಸೆ ಅಕ್ಕಿ ತೊಗೊಂಡೇನಿ ರೀ. 1 ಗ್ಲಾಸ್ ಉದ್ದಿನಬೇಳೆ, 1 ಮುಟ್ಗಿ ಕಡಲೆಬೇಳೆ, 1 ಚಮಚ ಮೆಂತ್ಯ. ಇವನ್ನೆಲ್ಲ ಸ್ವಚ್ಛಂಗೆ ತೊಳೆದು ನೆನೆ ಹಾಕ್ಕೊಂಡೇನಿ ರೀ. 6 ರಿಂದ 8 ತಾಸು ನೆನಿಬೇಕು. 2 ಗ್ಲಾಸ್ ಚುರುಮುರಿ ತೊಗೊಂಡು ನೆನೆ ಹಾಕ್ಕೊಂಡೇನಿ ರೀ. ಇವನ್ನೆಲ್ಲ ಚೆಂದಾಗಿ ನುಣ್ಣಗೆ ರುಬ್ಕೊಳ್ಳೋಣ್ರಿ. ಈಗ ರುಬ್ಬುವಾಗ 2 ಚಮಚ ಸಕ್ಕರೆ, 2 ಚಮಚ ಮೈದಾ ಹಾಕಿ ರುಬ್ಕೊಳ್ಳೋಣ್ರಿ. ಹಿಟ್ಟನ್ನು ಚೆಂದಂಗೆ ಕೈಲೇ ಮಿಕ್ಸ್ ಮಾಡ್ಕೋಬೇಕ್ರಿ. ಇದನ್ನು 1-2-3 ನಿಮಿಷ ಹಿಂಗೆ ಮಾಡ್ಕೊತ ತಿರ್ವ್ಯಾಡ್ಕೋತಿರ್ಬೇಕು. ಹಿಟ್ಟು ಚೆಂದಂಗೆ ಉಬ್ಬಿ ಬರ್ತೈತಿ. ಇದು ಈಗ ಇದನ್ನ ಹುಳಿ ಬರಾಕ ಪ್ಲೇಟ್ ಮುಚ್ಚಿಟ್ಟು ಬಿಡೋಣ್ರಿ. ಈಗ ಚಟ್ನಿ ಮಾಡ್ಕೊಳ್ಳೋಣ್ರಿ. ಇಲ್ಲೇ ಹಸಿ ಕೊಬ್ಬರಿ 1 ಕಪ್ ತೊಗೊಂಡೀನಿ, 4 ಹಸಿಮೆಣಸಿನ್ಕಾಯಿ ತೊಗೊಂಡೀನಿ, 1 ಲವಂಗ, ಸ್ವಲ್ಪ ದಾಲ್ಚೀನಿ, 1 ಏಲಕ್ಕಿ ತೊಗೊಂಡೇನಿ ರೀ. ನಾ ಇಲ್ಲೇ ಕೊಬ್ಬರಿ ಹಿಂದೆ ಕಪ್ಪು ಭಾಗ ಇರ್ತೈತಲ್ಲ, ಇದನ್ನು ಎಲ್ಲ ಹಿಂದಿನ ಸಿಪ್ಪಿ ತೆಗೆದು ತೊಗೊಂಡೇನಿ ರೀ. ನೀವು ಬೇಕಾದ್ರೆ ಹಂಗನೂ ಹಾಕ್ಕೋಬೋದು. ಈಗ ಇಲ್ಲಿ ನೀರು ಕುದಿಲಿಕ್ಕೆ ಇಟ್ಕೊಂಡೇನಿ. ಇದಕ್ಕೆ ನಮ್ಮ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಸಿಮೆಣಸಿನ್ಕಾಯಿ ಕುದಿಯೋಕೆ ಹಾಕ್ಕೊಳ್ಳೋಣ್ರಿ. ಈಗ ಹಸಿಮೆಣಸಿನ್ಕಾಯಿ ಕಲರ್ ಚೇಂಜ್ ಆಗ್ಯಾವ. ಇದನ್ನು ತೆಕ್ಕೊಳ್ಳೋಣ್ರಿ. ಇದೇ ನೀರೊಳಗೆ, ಈ ಕುದಿಯೋ ನೀರು ಗ್ಯಾಸ್ ಬಂದ್ ಮಾಡೋಣ್ರಿ. ಇದೇ ನೀರೊಳಗೆ 2 ಉದ್ದಗೆ ಹೆಚ್ಚಿದಂಥ ಉಳ್ಳಾಗಡ್ಡಿ ಹಾಕ್ಕೊಳ್ಳೋಣ್ರಿ. ಸ್ವಲ್ಪ ಉಪ್ಪು ಹಾಕ್ಕೊಳ್ಳೋಣ. ಇದನ್ನು 10 ರಿಂದ 15 ನಿಮಿಷ ಹಿಂಗೆ ಮುಚ್ಚಿಟ್ಟು ಬಿಡೋಣ್ರಿ. ಗ್ಯಾಸ್ ಬಂದ್ ಮಾಡಿರ್ತೀನಿ ನಾನು, ಗ್ಯಾಸ್ ಚಾಲೂ ಇಲ್ಲ. ಈಗ ಚಟ್ನಿ ರುಬ್ಕೊಳ್ಳೋಣ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳೋಣ. ಸ್ವಲ್ಪ ಕೊತ್ತಂಬರಿ ಹಾಕ್ಕೊಂಡು ರುಬ್ಕೊಳ್ಳೋಣ್ರಿ. ಚಟ್ನಿ ರೆಡಿ ಅದ. ಈಗ ಪಲ್ಯಕ್ಕೆ 3 ಆಲೂಗಡ್ಡೆ ತೊಗೊಂಡೇನಿ ರೀ. ಇವನ್ನ ಚೆಂದಂಗೆ ಆಲೂಗಡ್ಡೆ ಸ್ಮ್ಯಾಶ್ ಮಾಡ್ಕೊಳ್ಳೋಣ್ರಿ. ಇದನ್ನು ಆಗಲೇ ಬಿಸಿ ನೀರಾಗ ಉಳ್ಳಾಗಡ್ಡಿ 10 ನಿಮಿಷ ನೆನೆ ಇಟ್ಟಿದ್ವಿ ನೋಡ್ರಿ. ಇದನ್ನು ಸೋಸ್ಕೊಳ್ಳೋಣ. ಸ್ಮ್ಯಾಶ್ ಮಾಡಿದ ಆಲೂಗಡ್ಡೆಗೆ ಈ ಸೋಸ್ಕೊಂಡಿದ್ದು ಉಳ್ಳಾಗಡ್ಡಿ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ್ರಿ. ಇದ್ರ ಜೊತೆಗೆ ರುಚಿಗೆ ತಕ್ಕಷ್ಟು ಉಪ್ಪು ಕೂಡ ಹಾಕ್ಕೊಳ್ಳೋಣ. ಈಗ ಪಲ್ಯ ರೆಡಿ ಆಗ್ಯದ ನೋಡ್ರಿ. ನಿನ್ನೆ ರುಬ್ಬಿದ ಹಿಟ್ಟು ಎಷ್ಟು ಚಂದ ಹುಳಿ ಬಂದೈತೆ ನೋಡ್ರಿ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳೋಣ. ಸ್ವಲ್ಪ ಸೋಡಾ ಹಾಕ್ಕೊಳ್ಳೋಣ್ರಿ. ಸ್ವಲ್ಪ ನೀರು ಹಾಕಿ ಮಿಕ್ಸ್ ಮಾಡ್ಕೊಳ್ಳೋಣ್ರಿ. ಈ ಹಿಟ್ಟು ಸ್ವಲ್ಪ ತಿಳು ಇರ್ಬೇಕು, ಅದಕ್ಕೆ ನೋಡ್ಕೊಂಡು ನೀರು ಹಾಕ್ಕೊಳ್ರಿ. ಹಂಚು ಕಾಯಕ್ಕಿಟ್ಟೇನಿ ರೀ. ದೋಸೆ ಹಾಕ್ಕೊಳ್ಳೋನು. ಈಗ
ಬೆಣ್ಣೆ ಹಾಕೊಳ್ಳೋಣ. ಈಗ ಇದನ್ನು ಹೊಳ್ಳಿಸ್ಕೊಳ್ಳೋಣ್ರಿ. ನೋಡ್ರಿ ಎಷ್ಟು ಚಂದ ಕಲರ್ ಬಂದೈತಿ. ಮ್ಯಾಲೆ ಸ್ವಲ್ಪ ಬೆಣ್ಣೆ ಹಾಕೊಳ್ಳೋಣ. ದೋಸೆ ಎರಡೂ ಕಡೆಯಿಂದ ಚಂದಂಗೆ ಬೇಯ್ದೈತ್ರಿ. ಈಗ ಇದನ್ನು ಪ್ಲೇಟಿಗೆ ತಕ್ಕೊಳ್ಳೋಣ. ನೋಡ್ರಿ ದಾವಣಗೆರೆ ಬೆಣ್ಣೆ ದೋಸೆ ರೆಡಿ ಆಗೈತಿ. ಎರಡೂ ಕಡೆ ಚಂದಂಗೆ ಬೇಯಿಸ್ಕೊಂಡೇನಿ. ದಾವಣಗೆರೆ ಬೆಣ್ಣೆ ದೋಸೆ ರೆಡಿ ಆಗೈತೆ ನೋಡ್ರಿ.